ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಜಗತ್ತಿನಲ್ಲೇ ಅತಿ ಹೆಚ್ಚು ಭದ್ರತೆ ಇರುವ ಅಮೆರಿಕದ ಅಧ್ಯಕ್ಷರನ್ನೇ ಹತ್ಯೆ ಮಾಡಲು ಯಾರಾದರೂ ದುಸ್ಸಾಹಸ ಪಡ್ತಾರಾ? ಆದರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ ಮೂರನೇ ಬಾರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಹತ್ಯೆ ಯತ್ನ ನಡೆದಿದೆ. ಹೌದು ಸ್ನೇಹಿತರೆ, ಟ್ರಂಪ್ ಮತ್ತೊಮ್ಮೆ ಕೂದಲೆಳೆಯ ಅಂತರದಲ್ಲಿ ಸಾವಿನಿಂದ ಪಾರಾಗಿದ್ದಾರೆ. ವಾಷಿಂಗ್ಟನ್ನ ಐಷಾರಾಮಿ ಹೋಟೆಲ್ನಲ್ಲಿ ನಡೀತಾ ಇದ್ದ ಅದ್ದೂರಿ ಡಿನ್ನರ್ ಪಾರ್ಟಿ ಕಾರ್ಯಕ್ರಮವೊಂದಕ್ಕೆ ನುಗ್ಗಿದ ಶಸ್ತ್ರಸಜ್ಜಿತ ಉಗ್ರನೊಬ್ಬ ಟ್ರಂಪ್ ಅವರಿದ್ದ ಹಾಲ್ನತ್ತ ನುಗ್ಗಿ ಗುಂಡಿನ ದಾಳಿ ನಡೆಸಿದ್ದಾನೆ. ಈ ವೇಳೆ ಅಮೆರಿಕದ ಘಟಾನುಘಟಿ ಪತ್ರಕರ್ತರು, ಬಿಲಿಯನೇರ್ಗಳು ಹಾಗೂ ರಾಜಕಾರಣಿಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ಟೇಬಲ್ ಕೆಳಗೆ ಅಡಗಿ ಕೂತಿದ್ರು. ಹಾಗಾದ್ರೆ ವೈಟ್ ಹೌಸ್ ಭದ್ರತೆಯನ್ನೇ ಭೇದಿಸಿ ಟ್ರಂಪ್ ಬಳಿ ನುಗ್ಗಿದ್ದ ಆ ದುಷ್ಕರ್ಮಿ ಯಾರು? ಈ ಭಯಾನಕ ದಾಳಿಯ ವೇಳೆ ಟ್ರಂಪ್ ಬಚಾವಾಗಿದ್ದ ಹೇಗೆ? ಗುಂಡೇಟು ತಿಂದ ಆ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಕತೆ ಏನಾಯಿತು? ದಾಳಿಯ ನಂತರ ಟ್ರಂಪ್ ಕೊಟ್ಟ ಆ ಶಾಕಿಂಗ್ ರಿಯಾಕ್ಷನ್ ಏನು? ಈ ಇಡೀ ರೋಚಕ ಘಟನೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಐಷಾರಾಮಿ ಡಿನ್ನರ್ ಪಾರ್ಟಿಯಲ್ಲಿ ಮಾರಣ ಹೋಮದ ಯತ್ನ. ಸ್ನೇಹಿತರೆ, ಏಪ್ರಿಲ್ 25ರ ಶನಿವಾರ ರಾತ್ರಿ ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ನಲ್ಲಿ ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಅಸೋಸಿಯೇಷನ್ನ ಅದ್ದೂರಿ ಡಿನ್ನರ್ ಪಾರ್ಟಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಸ್ವತಃ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಪ್ರಥಮ ಮಹಿಳೆ ಮೆಲಾನಿಯಾ ಟ್ರಂಪ್, ಉಪಾಧ್ಯಕ್ಷ JD ವ್ಯಾನ್ಸ್ ಸೇರಿದಂತೆ ಅಮೆರಿಕದ ಟಾಪ್ ಪತ್ರಕರ್ತರು, ಟಿವಿ ಆಂಕರ್ಗಳು ಸೇರಿ ನೂರಾರು ವಿಐಪಿಗಳು ನೆರೆದಿದ್ರು. ರಾತ್ರಿ 8:30ರ ಸಮಯ. ಎಲ್ಲರೂ ಊಟ ಮಾಡ್ತಾ ಖುಷಿಯಿಂದ ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ದಿಢೀರಂತ ಹೋಟೆಲ್ನ ಸೆಕ್ಯೂರಿಟಿ ಚೆಕ್ ಪಾಯಿಂಟ್ ಬಳಿ ಗುಂಡಿನ ಸದ್ದು ಕೇಳಿಬಂತು. ಟ್ರಂಪ್ ಮತ್ತು ಮೆಲಾನಿಯಾ ವೇದಿಕೆ ಮೇಲೆ ಕುಳಿತಿದ್ದಾಗಲೇ ಸೆಕ್ಯೂರಿಟಿ ಗಾರ್ಡ್ಗಳು ಶಾಟ್ ಫೈರ್ಡ್ ಅಂದ್ರೆ ಗುಂಡಿನ ದಾಳಿಯಾಗಿದೆ ಅಂತ ಕೂಗುತ್ತಾ ವೇದಿಕೆಯತ್ತ ಓಡಿ ಬಂದ್ರು. ಯಾರಿಗೆ ಏನಾಗ್ತಿದೆ ಅಂತ ಅರ್ಥ ಆಗೋ ಮುನ್ನವೇ ನೂರಾರು ವಿಐಪಿ ಅತಿಥಿಗಳು, ಪತ್ರಕರ್ತರು ಪ್ರಾಣ ಭಯದಿಂದ ತಾವು ಕೂತಿದ್ದ ಟೇಬಲ್ ಹಾಗೂ ಕುರ್ಚಿಗಳ ಕೆಳಗೆ ಅಡಗಿಕೊಂಡ್ರು. ಇಡೀ ಹಾಲ್ನಲ್ಲಿ ಸಾವಿನ ಮೌನ ಆವರಿಸಿತ್ತು. ಮೈ ಮೇಲೆ ಶಸ್ತ್ರಾಸ್ತ್ರಗಳನ್ನು ಹೊತ್ತುಕೊಂಡು ಬಂದಿದ್ದ ದುಷ್ಕರ್ಮಿ ಟ್ರಂಪ್ ಇದ್ದ ಹಾಲ್ನತ್ತ ನುಗ್ಗೋದಿಕ್ಕೆ ಯತ್ನಿಸಿದ್ದ. ಗುಂಡಿಗೆ ಎದೆಯೊಡ್ಡಿದ್ದ ಸೀಕ್ರೆಟ್ ಏಜೆಂಟ್ ಸಿಕ್ಕಿಬಿದ್ದ ದಾಳಿಕೋರ. ಯಾವಾಗ ದಾಳಿಕೋರ ಚೆಕ್ ಪಾಯಿಂಟ್ ಬಳಿ ಓಡಿ ಬಂದೋ ತಕ್ಷಣವೇ ಅಲರ್ಟ್ ಆದ ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳು ಆತನ ಮೇಲೆ ಎರಗಿದ್ರು. ಈ ವೇಳೆ ನಡೆದ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗೆ ಗುಂಡು ತಗಲಿತು. ಆದರೆ ಅದೃಷ್ಟವಶಾತ್ ಆತ ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕೂಡಲೇ ಗಾರ್ಡ್ಗಳು ಆ ದುಷ್ಕರ್ಮಿಯನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾದ್ರು. ನಂತರ ಟ್ರಂಪ್ ಹಾಗೂ ಅವರ ಪತ್ನಿಯನ್ನ ಸೇಫ್ ಆಗಿ ಅಲ್ಲಿಂದ ಹೊರಗೆ ಕರೆದೊಯ್ಯಲಾಯಿತು. ಇಷ್ಟಕ್ಕೂ ಆ ದಾಳಿಕೋರ ಯಾರು ಗೊತ್ತಾ? ಆತ 31 ವರ್ಷದ ಕೋಲ್ ಥಾಮಸ್ ಅಲೆನ್. ಕ್ಯಾಲಿಫೋರ್ನಿಯಾದ ಟೊರೆನ್ಸ್ ಮೂಲದ ಈತ ಹೋಟೆಲ್ನಲ್ಲಿ ಗೆಸ್ಟ್ ಆಗಿ ರೂಮ್ ಬುಕ್ ಮಾಡಿದ್ದ. ಆತನ ಬಳಿ ಒಂದು ಶಾರ್ಟ್ ಗನ್, ಒಂದು ಹ್ಯಾಂಡ್ ಗನ್ ಹಾಗೂ ಹಲವು ಚಾಕುಗಳಿದ್ವು. ಸದ್ಯ ಆತನನ್ನ ಬಂಧಿಸಿರುವ ಪೊಲೀಸರು ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅಂತ ತನಿಖೆ ನಡೆಸುತ್ತಿದ್ದಾರೆ. ದಾಳಿಯ ಬಳಿಕ ಟ್ರಂಪ್ ರಿಯಾಕ್ಷನ್: ನಾನೇನು ಹೆದರಿಲ್ಲ ಎಂದ ಅಮೆರಿಕ ಅಧ್ಯಕ್ಷ. ಸಾಮಾನ್ಯವಾಗಿ ಇಂಥದ್ದೊಂದು ಭೀಕರ ದಾಳಿ ನಡೆದಾಗ ಯಾರಾದರೂ ಶಾಕ್ನಲ್ಲಿ ಇರ್ತಾರೆ, ಮೈಯೆಲ್ಲ ಬೆವರಿರುತ್ತೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಕೂಲ್ ಆಗಿದ್ರು. ರಾತ್ರಿ 10:30ರ ಸುಮಾರಿಗೆ ವೈಟ್ ಹೌಸ್ನ ಪ್ರೆಸ್ ರೂಮ್ಗೆ ಬಂದ ಟ್ರಂಪ್ ತಾನು ಡಿನ್ನರ್ ಪಾರ್ಟಿಗೆ ಹಾಕಿದ್ದ ಅದೇ ಟ್ಯಾಕ್ಸೆಡೋ ಸೂಟ್ನಲ್ಲಿ ನಿಂತು ಮಾತಾಡಿದ್ರು. ನಾನು ಗುಂಡಿನ ಸದ್ದು ಕೇಳಿದಾಗ ಯಾವುದೋ ಟ್ರೇ ಕೆಳಗೆ ಬಿತ್ತು ಅನ್ಕೊಂಡೆ. ಆದರೆ ನನ್ನ ಪತ್ನಿ ಮೆಲಾನಿಯಾಗೆ ತಕ್ಷಣ ವಿಷಯ ಅರ್ಥ ಆಗಿತ್ತು. ನಾನೇನು ಈ ಘಟನೆಯಿಂದ ಹೆದರಿಲ್ಲ. ಐ ಆಮ್ ನಾಟ್ ಎ ಬಾಸ್ಕೆಟ್ ಬಾಲ್ ಅಂದ್ರೆ ನಾನು ದುರ್ಬಲನಲ್ಲ. ರಾಜಕೀಯ ಅನ್ನೋದು ಕಾರ್ ರೇಸ್ ಇದ್ದ ಹಾಗೆ. ಇದು ತುಂಬಾನೇ ಡೇಂಜರಸ್ ಪ್ರೊಫೆಷನ್ ಅಂತ ಟ್ರಂಪ್ ಹೇಳಿದ್ರು. ಇದೇ ಗ್ಯಾಪ್ನಲ್ಲಿ ತಮ್ಮ ವಿವಾದಾತ್ಮಕ ಬುಲೆಟ್ ಪ್ರೂಫ್ ಬಾಲ್ ರೂಮ್ ಪ್ರಾಜೆಕ್ಟ್ ಬಗ್ಗೆಯೂ ಟ್ರಂಪ್ ಮಾತನಾಡಿದ್ರು. ವೈಟ್ ಹೌಸ್ನಲ್ಲಿ $400 ಮಿಲಿಯನ್ ವೆಚ್ಚದ ಬುಲೆಟ್ ಪ್ರೂಫ್ ಹಾಲ್ ನಿರ್ಮಿಸಲು ನಾನು ಯಾಕೆ ಪಟ್ಟು ಹಿಡಿದಿದ್ದೀನಿ ಅನ್ನೋದಕ್ಕೆ ಇವತ್ತಿನ ಘಟನೆಯೇ ಸಾಕ್ಷಿ ಅಂದ್ರು. ಅಷ್ಟೇ ಅಲ್ಲ, ಯಾವ ಮೀಡಿಯಾಗಳನ್ನು ಟ್ರಂಪ್ ಸದಾ ಬೈತಾ ಇದ್ರೋ ಅದೇ ಮೀಡಿಯಾಗಳನ್ನ ಇವತ್ತು ನೀವು ಅದ್ಭುತವಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಹಾಡಿ ಹೊಗಳಿದ್ರು. ಹಿಂದೆಯೂ ನಡೆದಿತ್ತು ದಾಳಿ. ಟ್ರಂಪ್ ಟಾರ್ಗೆಟ್ ಆಗ್ತಿರೋದು ಇದೇ ಮೊದಲಲ್ಲ. ಸ್ನೇಹಿತರೆ, ಟ್ರಂಪ್ ಮೇಲೆ ದಾಳಿ ಆಗ್ತಾ ಇರೋದು ಇದು 3ನೇ ಬಾರಿ. 2024ರ ಜುಲೈನಲ್ಲಿ ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಭಾಷಣ ಮಾಡುವಾಗ ಟ್ರಂಪ್ ಕಿವಿ ಸವರ್ಕೊಂಡು ಗುಂಡು ಹಾರಿತ್ತು. ನಂತರ ಸೆಪ್ಟೆಂಬರ್ನಲ್ಲಿ ಫ್ಲೋರಿಡಾದ ಗಾಲ್ಫ್ ಕ್ಲಬ್ನಲ್ಲಿ
ಟ್ರಂಪ್ರನ್ನ ಹೊಡೆಯಲು ಬಂದಿದ್ದ ರಯಾನ್ ರೌತ್ ಎಂಬಾತನನ್ನ ಸೆಕ್ಯೂರಿಟಿ ಗಾರ್ಡ್ಗಳು ಬಂಧಿಸಿದ್ರು. ಇದೀಗ 3ನೇ ಬಾರಿಯೂ ಟ್ರಂಪ್ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಅಮೆರಿಕದಲ್ಲಿ ಇತ್ತೀಚೆಗೆ ರಾಜಕೀಯ ದ್ವೇಷ ತಾರಕಕ್ಕೇರಿದೆ. ರಿಪಬ್ಲಿಕನ್ ಆಗಿರಲಿ, ಡೆಮಾಕ್ರೆಟಿಕ್ ಆಗಿರಲಿ, ನಾಯಕರ ಮೇಲಿನ ದಾಳಿಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದು ಜಾಗತಿಕ ಮಟ್ಟದಲ್ಲಿ ಆತಂಕ ಸೃಷ್ಟಿಸಿದೆ. ಸ್ನೇಹಿತರೆ, ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲಿ ಅಧ್ಯಕ್ಷರ ಮೇಲೆ ನಡೆದಿರುವ ಈ ದಾಳಿಯ ಬಗ್ಗೆ ನೀವೇನು ಹೇಳ್ತೀರಿ? ಟ್ರಂಪ್ ಪದೇ ಪದೇ ಟಾರ್ಗೆಟ್ ಆಗ್ತಾ ಇರೋದ್ರ ಹಿಂದೆ ಯಾವುದಾದ್ರೂ ದೊಡ್ಡ ಷಡ್ಯಂತ್ರ ಇದೆಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ರೋಚಕ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಜಾಗತಿಕ ಮಟ್ಟದ ಇಂಥ ಇಂಟ್ರೆಸ್ಟಿಂಗ್ ರಾಜಕೀಯ ಸುದ್ದಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.